ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಸಿ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಹಳ ದುರದೃಷ್ಟಕರ, ಇದು ಪಕ್ಷದಿಂದ ಒಳ್ಳೆಯ ನಿರ್ಧಾರ ಅಂತ ಹೇಳಿದ್ದಾರೆ. ಪಕ್ಷದ ತತ್ವ ಸಿದ್ಧಾಂತಗಳಿಗೆ ನಾವು ಬದ್ಧರಾಗಿರಬೇಕಾಗತ್ತೆ ಅಂತ ಹಾವೇರಿಯ ಹಿರೇಕೇರೂರಿನಲ್ಲಿ ಬಿಸಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಏನು ಮಾಡಬೇಕು, 2 ಬಾರಿ ನೋಟಿಸ್ ನೀಡಿದ್ರು ಆದರೂ ಕೂಡ ತಿದ್ದಿಕೊಳ್ಳಲಿಲ್ಲ ಅಂತೇಳಿ, ಪಕ್ಷ ದೊಡ್ಡದು, ನಾನು ಹೋದರೂ ಕೂಡ ಪಕ್ಷಕ್ಕೆ ಏನೂ ಆಗೋದಿಲ್ಲ ಅಂತೇಳಿ ಹೇಳಿದ್ದಾರೆ. ವಿಜೇಂದ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದು ಹೈಕಮಾಂಡ್, ಸೊ ರಾಜ್ಯದಲ್ಲಿ ಯಡಿಯೂರಪ್ಪ BJP ಪಕ್ಷ ಕಟ್ಟಿ ಬೆಳೆಸಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯ ವಿಚಾರವಾಗಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ಅಂದರೆ ಈ ಹಿಂದೆ ಹಲವು ಬಾರಿ ನೋಟಿಸ್ ಕೊಟ್ಟಿದ್ದರೂ ಕೂಡ ಆ ನೋಟಿಸ್ಗೆ ಯಾವುದೇ ರೀತಿಯಾಗಿ ರಿಯಾಕ್ಟ್ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಡಿಸಿಷನ್ಗೆ ಬಂದಿದ್ದಾರೆ ಅಂತ. ದುರದೃಷ್ಟಕರ, ಆದರೆ ಅನಿವಾರ್ಯ. ಪಕ್ಷದ ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನು ತಗೊಂಡಿದೆ. ನಾನು ಇದನ್ನು ಪಕ್ಷದ ಹಿತದೃಷ್ಟಿಯಿಂದ ಸ್ವಾಗತ ಮಾಡ್ತೀನಿ. ಏಕೆಂದರೆ ಭಾಳಷ್ಟು ಅವಕಾಶವನ್ನು ಕೊಟ್ಟಿದ್ದರು. ಪಕ್ಷದ ಹೈಕಮಾಂಡ್ ಯತ್ನಾಳ್ ಅವರಿಗೆ ಸಾಕಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಅವರು 3ನೇ ಬಾರಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇರೋದು. ಇಷ್ಟೆಲ್ಲ ಅವಕಾಶ ಕೊಟ್ಟಾಗೂ ಕೂಡ ಪಕ್ಷದ ವಿರೋಧಿ ಈಗ ವಿಜೇಂದ್ರ ಮೇಲೆ ಯಡಿಯೂರಪ್ಪನ ಮೇಲೆ ಬರೀ ಟೀಕೆ ಮಾಡೋದು ಒಂದೇ 1 ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕೊಂಡು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಯಿತು ಅಂತ ಕೇಳ್ತಾ ಇಲ್ಲ. ಇವತ್ತು ಕಾರ್ಯಕರ್ತರು ರಸ್ತೆಯಲ್ಲಿ ನಮಗೆ ಉಗಿತಾ ಇದ್ದಾರೆ, ಏನು ಸರ್ ಇಷ್ಟೊಂದು ಕಾಂಗ್ರೆಸ್ ಹೊಲಸು ಮಾಡ್ತಾ ಇದೆ, ಇಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ವಿರೋಧ ಬಿಟ್ಟು ನೀವೇ ಕಚ್ಚಾಡ್ತೀರಿ, ಅವ್ರ ಬಾಯಿಗೆ ಬೀಗ ಹಾಕಿ ಇವ್ರ ಬಾಯಿಗೆ ಯಾರು ಬೀಗ ಯಾರ ಬಾಯಿಗೆ ಯಾರು ಹಾಕ್ತಾರೆ. ನಾವು ಜವಾಬ್ದಾರಿಯುತ ಜನ ಆದಮೇಲೆ, ಒಂದು ಪಕ್ಷದಲ್ಲಿದ್ದ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮತ್ತು ಪಕ್ಷದ ಶಿಸ್ತಿಗೆ ನಾವು ಭದ್ರಾಗಿರ್ಬೇಕಾಗ್ತದೆ. ಇಲ್ಲ ಅಂದರೆ ಪಕ್ಷ ಬಿಟ್ಟು ಹೊರಗೆ ಹೋಗಬೇಕು, ನಮ್ಮ ಮನಸ್ಸಿಗೆ ತಿಳಿದಂಗೆ ನಾವು ಮಾಡ್ಕೋಬೋದು. ಆದರೆ ಪಕ್ಷದಲ್ಲಿ ಇದ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಮಾಡಿದ್ದಾರೆ. ಸಾಕಷ್ಟು ಡ್ಯಾಮೇಜ್ ಆಗಿದೆ. ಈಗ ಭಾಳ ಹಿಂದೆ ಈ ತೀರ್ಮಾನ ತಗೊಂಡಿದ್ರೆ ಇನ್ನಷ್ಟು ಒಳ್ಳೆಯದಾಗಿರೋದು. ಆದರೆ ಹೈಕಮಾಂಡು ಎಲ್ಲವನ್ನ ಅಳೆದು ತೂಗಿ ಎಲ್ಲ ಕಡೆಗೆ ಲೆಕ್ಕ ಹಾಕಿ ಕಾದು ಒಂದು ಅವಕಾಶ ಕೊಟ್ಟು ಕೊನೆಗೆ ಅತಿ ಕೈ ಮೀರಿದಂಥ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ನಾನು ಅದನ್ನು ಹೋಲ್ ಹಾರ್ಟೆಡ್ಲಿ ಸ್ವಾಗತ ಮಾಡ್ತೇನೆ. ಸರ್, ಅವರು ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಮೇಲೆ ಮಾಡೋದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದಾರೆ ಅನ್ನೋದೇ ಒಂದು ಯಾವ ರೀತಿ ಸರ್ ಅಡ್ಜಸ್ಟ್ಮೆಂಟ್? ಈಗ ಯಾರ್ಯಾರು ಎಲ್ಲೆಲ್ಲ ಅಡ್ಜಸ್ಟ್ ಆಗ್ತಾರೆ ಯಾರಿಗೆ ಗೊತ್ತ್ರಿ. ಈಗ BJP ಪಕ್ಷದಲ್ಲಿ ಇದ್ಕೊಂಡು BJP ಪಕ್ಷದ ನಾಯಕರನ್ನ ಇಷ್ಟು ಬೈತಾರೆ ಅಂದ್ರೆ ಇವ್ರು ಯಾರ ಜೊತೆಗೆ ಅಡ್ಜಸ್ಟ್ ಆಗ್ಯಾರ ಅನ್ನೋದು ಬೇಕಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.